This is Shankar from Mysore. ಸೊ ಕೆನಲ್ ಐಡಿಯಾಸ್ಗಳಿಗೋಸ್ಕರ ಇವತ್ತು ಡಿಸ್ಕಷನ್ ಮಾಡುವ. ಸೊ ಕೆಲವೊಂದು ವಿಷಯಗಳನ್ನ ನಾನು ಫಸ್ಟ್ ನಿಮಗೆ ಕ್ಲಿಯಾರಿಟಿ ಕೊಟ್ಕೊಡ್ತೀನಿ. ಕೆನಲ್ ಮಾಡಬೇಕು ಅಂದರೆ ಎಷ್ಟು ಡಾಗ್ಸ್ ಇರಬೇಕಾಗುತ್ತೆ ಅಂತ. ಸೊ ನಿಮಗೆ 3 ಇರ್ಬೋದು, 4 ಇರ್ಬೋದು, 5. ಸೊ ಇಟ್ಸ್ ಡಿಪೆಂಡ್ ಆನ್ ಯುವರ್ ಮನಿ, ಯುವರ್ ಬಜೆಟ್ ಮತ್ತು ನಿಮ್ಮ ಸ್ಪೇಸು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲನೂ. ಸೊ ಇದು ಫಸ್ಟ್ ನಾನು ಕೆನಲ್ ಮಾಡೋಕ್ಕಿಂತ ಕೆಲವೊಂದು ವಿಷಯ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕೆನಲ್ ಮಾಡಿದ್ರೆ ಏನಾಗುತ್ತೆ, ಕೆನಲ್ ಮಾಡದಿದ್ರೆ ಏನಾಗುತ್ತೆ ಅಂತ ಕೇಳ್ತೀನಿ ನಿಮಗೆ. ಸೊ ಇವಾಗ ನೀವು ಮಾಡ್ತಾ ಇರೋದು ಏನಂದರೆ ಬ್ರೀಡಿಂಗ್ 2 ಡಾಗ್ ಇರ್ಬೋದು, 3 ಡಾಗ್ ಇಟ್ಕೊಂಡು ಬ್ರೀಡಿಂಗ್ ಮಾಡ್ಬೋದು. ಬ್ರೀಡಿಂಗ್ ಕೆನಲೇ ಮಾಡ್ಬೇಕಂತ ಏನಿಲ್ಲ. ಸೊ ನೀವು ಏನಾದ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ, ನಾನು ಇನ್ನೂ ಸ್ವಲ್ಪ ಒಳ್ಳೆ ಸೆಟ್ ಬ್ಯಾಕ್ ಮಾಡ್ತೀನಿ, ನಾನು ಒಳ್ಳೊಳ್ಳೆ ಫೀಮೇಲ್ನ ಬ್ಯಾಕ್ ಮಾಡ್ತೀನಿ ಅಂದರೆ ನೀವು ಸ್ವಲ್ಪ ಕೆನಲ್ ಐಡಿಯಾಸ್ ಹೋಗ್ಬೋದು. ಸೊ ಕೆನಲ್ ತುಂಬ ಬಜೆಟು ಜಾಸ್ತಿ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಆಲ್ ನೀವು ಅದನ್ನ ಓಕೆ ನಾನು ಇನ್ವೆಸ್ಟ್ ಮಾಡೋಕೆ ರೆಡಿ ಅಂತಂದರೆ ಅದನ್ನು ಲಾಸ್ಟು ನೀವು ತಡ್ಕೊಳ್ಳೋಷ್ಟು ಕೆಪಾಸಿಟಿ ನೀವು ಇರಬೇಕು. ಯಾಕಂದರೆ ಎಲ್ಲ ಟೈಮಲ್ಲೂ ಎಲ್ಲನೂ ಬ್ರೀಡಿಂಗ್ ಸ್ಟ್ಯಾಂಡರ್ಡ್ ಆಗಿ ಬ್ರೀಡಿಂಗ್ ಮರಿಗಳು ಹೋಗೋದು ಎಲ್ಲ ಟೈಮಲ್ಲಿ ದುಡ್ಡು ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಗೊತ್ತಿಲ್ಲ. ಬ್ರೀಡಿಂಗಲ್ಲಿ ಎಷ್ಟೋ ಜನ ಇವತ್ತಿನ ನೀವು ನೋಡ್ಬೋದು, ಬ್ರೀಡಿಂಗಲ್ಲಿ ಸುಮಾರು ಜನ ಮುಂದೆ ಹೋಗಿರೋದ್ರಿಂದ ಹಿಂದೆ ಹೋಗಿರೋದು ತುಂಬ ಜನ. ಸೊ ಅದಕ್ಕೆ ನಾನು ಫಸ್ಟೇ ಹೇಳೋದು ನಿಮಗೆ, ಇಲ್ಲ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ ನನ್ನ ಲೈಫ್ನ, ನಾನು ಇದರಲ್ಲೇ ನಾನು ಮುಂದೆ ಹೋಗ್ತೀನಿ ಅಂದರೆ ನಿಮ್ಮ ದೃಢ ನಿರ್ಧಾರ ಮಾಡಿದ್ರೆ ಮಾತ್ರನೇ ಮುಂದೆ ಹೋಗಿ. ಇಲ್ಲ ಅಂದರೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಈ ಕೆಲಸಕ್ಕೆ ಬರಲೇಬೇಡಿ. ಯಾಕಂದರೆ ಸುಮ್ಮನೆ ಒಂದು ಪೆಟ್ಸ್ ಲೈಫ್ನ ಕೊಲ್ಯಾಪ್ಸ್ ಆದಂಗೆ, ಲೈಫ್ ಸ್ಪಾಯ್ಲ್ ಆದಂಗೆ ಆಗ್ತದೆ. ಸೊ ಕೆಲವೊಂದು ನಾನು ಫಸ್ಟೇ ಇದು ಕೆನಲ್ ಬರೋಕ್ಕಿಂತ ಮುಂಚೆ ನಾನು ಕೆಲವೊಂದು ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ರೀಡಿಂಗ್ ಏನಕ್ಕೆ ಬರಬೇಕು ನಾನು ಅಂತ ಫಸ್ಟ್ ನೀವು ಥಿಂಕ್ ಮಾಡ್ಕೋಬೇಕಾಗತ್ತೆ. ಬ್ರೀಡಿಂಗ್ನ ನಾನು ಏನಕ್ಕೆ ಇನ್ನೂ ನಾನು ಮುಂದೆ ಒರೆಸ್ಬೇಕು ಅನ್ನೋದು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಮಾರ್ಕೆಟಲ್ಲಿ ಒಳ್ಳೆ ಹೆಸರು ಮಾಡಬೇಕಾ ಅದೊಂದು, ಮತ್ತು ಒಳ್ಳೆ ಪ್ರೊಡ್ಯೂಸಿಂಗ್ ಮಾಡಬೇಕಾ ಅದೊಂದು, ಮತ್ತು ಒಳ್ಳೆ ಡಾಗ್ಸ್ಗಳು ಸ್ಟಾಕ್ ಮಾಡಬೇಕಾ ಅದು ಒಂದು, ಮತ್ತು ಇಲ್ಲ ನಾನು ಒಂದು ನೇಮ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇದ್ದದ್ದು ಆ ಥರ ಒಂದು. ಸೊ ಇಲ್ಲ ದುಡ್ಡಿದೆ ಸುಮ್ಮನೆ ಮಾಡಬೇಕು ಅನ್ನೋದು ಆ ಥರ ಒಂದು. ಸೊ ಇದು ನೀವು ಮೈಂಡಲ್ಲಿ ಫಸ್ಟು ಸೆಟ್ ಮಾಡ್ಕೋಬೇಕಾಗತ್ತೆ ಯಾವ ಕ್ಯಾಟಗಿರಿಲಿ ಅಂತ. ಯಾಕಂದರೆ ಇದರಲ್ಲಿ ಸುಮಾರು ಜನ ಅದೇ ರಿಪೀಟ್ ಮಾಡೋಕ್ಕೆ ಏನು ಕೇಳೋದ್ರೆ ನಿಮ್ಮ ಪದೇ ಪದೇನೆ ಕೆನಲ್ ಸೆಟಪ್ ಮಾಡೋದು ತುಂಬ ಈಸಿ. ಏನೊಂದು 6 ಇಂದ 10 ಲಕ್ಷ 15 ಲಕ್ಷ ಆ ಥರ ನೀವು ಇನ್ವೆಸ್ಟ್ ಮಾಡಿ ಯಾವ ಥರ ಕೆನಲ್ ಬೇಕಾದ್ರೆ ಸೆಟಪ್ ಮಾಡ್ಬೋದು. ಆದ್ರೆ ನೀವು ಮುಂದೆ ಇದೆಲ್ಲ ಸರ್ವೈವ್ ಆಗೋದು ಅದು ಭಾರಿ ಕಷ್ಟ ಆಗುತ್ತೆ. ಯಾಕಂದರೆ ನೀವು ಕನ್ಸಿಸ್ಟೆನ್ಸಿ ಅಂತೀವಿ ನಾವು, ನೀವು ಲಾಂಗ್ ಟರ್ಮ್ ಹೋಗ್ಬೇಕಾಗುತ್ತೆ. ಕೆನಲ್ ಮಾಡ್ಬಿಟ್ಟು ನನಗೆ 2 ದಿನಕ್ಕೆ ಸುಸ್ತಾಯಿತು, ನನಗೆ ಇಲ್ಲ ಆಗ್ತಾಯಿಲ್ಲ ನೋ, ನಿಮ್ಮ ಹ್ಯಾಪಿನೆಸ್ನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ನಿಮ್ಮ ಲೈಫನ್ನ ಏನು ಹ್ಯಾಪಿನೆಸ್ ಇರ್ತದೆ, ನೀವು ಎಲ್ಲರೂ ಟ್ರಿಪ್ ಹೋಗ್ಬೋದು, ಫ್ರೆಂಡ್ಸ್ ಇರ್ಬೋದು, ಫಂಕ್ಷನ್ ಆಗ್ಬೋದು, ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಇದಕ್ಕೆ, ಓಕೆನಾ. ಸೊ ಇವನ್ ನೀವೆಲ್ಲ ಮೈಂಡಿಂದ ಸ್ಟ್ರಾಂಗ್ ಆಗಬೇಕು. ಬೇರೆಯವ್ರನ್ನ ನಂಬ್ದೇನೆ ನಾನೇ ಇಳಿಬೇಕು ಕೆಲಸಕ್ಕೆ, ಕಷ್ಟಪಟ್ರೆ ಇಲ್ಲಿ ಏನಾದ್ರು ಒಂದು 4 ಕಾಸು ಸಂಪಾದನೆ ಮಾಡೋಕ್ಕಾಗ್ಬೋದು ಅಂತ ನಿಮ್ಮ ಮೈಂಡಲ್ಲಿ ಬರಬೇಕು. ಯಾವಾಗ ನಿಮ್ಗೆ ಅದು ಕಾನ್ಸ್ಟೆಂಟಾಗಿ ನಿಮ್ಮ ಮೈಂಡಿಗೆ ಬರುತ್ತೆ ಅವಾಗ ಮಾತ್ರನೇ ಈ ಫೀಲ್ಡಿಗೆ ನೀವು ಬರ್ಬೋದು. ಸುಮಾರು ಜನಗಳು ಕೆನಲ್ಗಳು ಸುಮಾರು ಜನ ಮುಚ್ಚಿರೋ ಉದಾಹರಣೆಗಳು ನಿಮಗೂ ಗೊತ್ತಿರ್ಬೋದು, ನಾನು ಕಣ್ಣಾರ ನೋಡಿದ್ದೀನಿ. ಆಗ್ತದೆ. ಯಾಕಂದರೆ ಸುಮಾರು ಇವಾಗ ಫುಡ್ ರೇಟ್ಗಳಲ್ಲಿ ಮತ್ತು ಮೆಡಿಸನ್ ರೇಟ್ಗಳಲ್ಲಿ ಸುಮಾರು ವ್ಯತ್ಯಾಸಗಳಿದೆ, ಆಯಿತಾ. ಅದನ್ನು ನಾವು ಯಾಕಂದರೆ ಕಂಪೇರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇವತ್ತಿನ ಲೈಫಲ್ಲಿ. ಸೊ ಎಲ್ಲನೂ ದಾಟಿ ನಾವು ಮುಂದೆ ಹೋಗ್ತೀನಿ ಅಂತಂದರೆ ಸೊ ನೀವು ಬ್ರೀಡಿಂಗ್ ಎಥಿಕ್ಸ್ ತಿಳ್ಕೊಬೇಕಾಗುತ್ತೆ, ಮತ್ತು ಟ್ರಾನ್ಸ್ಪರೆನ್ಸಿ ತಿಳ್ಕೊಬೇಕಾಗುತ್ತೆ, ಮತ್ತು ಈಚ್ ಆ್ಯಂಡ್ ಎವ್ರಿ ಒನ್ ಯಾವ ಥರ ನೀವು ಮಾತಾಡಬೇಕು ಅದು ತಿಳ್ಕೊಬೇಕಾಗುತ್ತೆ. ಈ ಪಪ್ಪೀಸ್ಗಳು ಫಸ್ಟು ನೀವು ಯಾವ ರೀತಿ ಬ್ರೀಡಿಂಗ್ ಮಾಡಬೇಕು, ಎಷ್ಟು ಡಾಗ್ ಮಾಡಬೇಕು, ನನಗೆ ಎಷ್ಟು ಕೆಪಾಸಿಟಿ ಇದೆ, ನನ್ನ ಬಜೆಟ್ ಎಷ್ಟಿದೆ, ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ನಿಮಗೆ. ಸೊ ಇದು ನಿಮಗೆ ಇದೆಲ್ಲ ಡಿಪೆಂಡ್ ಆದಮೇಲಿಂದ ನೀವು ನೆಕ್ಸ್ಟ್ ಮುಂದೆ ಹೋಗ್ಬೇಕಾಗತ್ತೆ. ಸೊ ಇದರಲ್ಲಿ ಕೆನಲ್ ನೀವು ಒಂದು 30-40 ಮಾಡ್ಬೋದು, 40-60 ಮಾಡ್ಬೋದು, 50-50 ಮಾಡ್ಬೋದು, ಏನು ಸ್ಪೇಸ್ ಇದೆ ಅದರಲ್ಲಿ ಮಾಡ್ಬೋದು. ಸೊ ನಾನೇನಪ್ಪ ಹೇಳೋದಂದ್ರೆ ನಿಮಗೆ ಒಂದು 6 ಡಾಗ್ ಇದೆಯಾ ಇಲ್ಲ 10 ಡಾಗ್ಸ್ ಇದೆಯಾ, ಎಷ್ಟಿದೆ ಅಷ್ಟು ಅಚ್ಚುಕಟ್ಟಾಗಿ ಮಡಗೋ ರೀತಿಯಲ್ಲಿ ನಿಮ್ಮದು ಮುಂದೆ ಹೋಗಿ. ಈಗ ಒಂದೇ ಡಾಗ್ ಇದ್ರೂ ಕ್ಲೀನಾಗಿ ಮಡಿಕೊಳ್ಳೋ ಥರ ನೀವು ಸ್ಪೇಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ಕೆನಲ್ ಅಂದರೆ, ಓಕೆನಾ. ಸೊ ಇವಾಗ ನನಗೆ 10 ಡಾಗ್ ಇದೆ ಅಂದರೆ 10 ಡಾಗ್ ಇರಬೇಕು ಅಂತಲ್ಲ, ನೀವು ಮತ್ತೆ ಮುಂದೆ ಏನೋ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ ನಿಮ್ಮ ಕ್ಲೀನ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಈಚ್ ಆ್ಯಂಡ್ ಎವ್ರಿ ಡಾಗ್ಸು ಎಲ್ಲನೂ ಪ್ರತಿಯೊಂದು ನೀವು ಕೇರ್ ಮಾಡಬೇಕಾಗತ್ತೆ. ಸ್ಟ್ಯಾಂಡರ್ಡ್ ಸೈಜ್ ಅಂತ ಒಂದಿದೆ ಕೆನಲ್ದು. ಸ್ಟ್ಯಾಂಡರ್ಡ್ ಸೈಜ್ ಏನಂದರೆ
4x4 ಫಾರ್ ಒಂದು ಡಾಗ್ಗೆ ಫ್ರೀಯಾಗಿ ಕೂತ್ಕೊಳ್ಳೋಕ್ಕೆ ಓಡಾಡೋಕ್ಕೆ ಒಂದು ಡಾಗ್ಸ್ಗೆ 4x4 ಕೇಜ್ ಬಂದು ಏನಪ್ಪ ಆಗುತ್ತೆ. ಸೊ ನಮ್ಮ ಜಾಯಿಂಟ್ ಬ್ರೀಡಲ್ಲಿ ಬಂದು ನೀವು ಇನ್ನೂ ಸ್ಪೇಸ್ನ ಇನ್ನೂ ಜಾಸ್ತಿ ಮಾಡ್ಬೋದು. ಓಕೆನಾ, ಇಲ್ಲಿ 5x5 6x6 10x10 ಮಾಡ್ಬೋದು. ಓಕೆನಾ, ನೀವು ಯಾವ ಥರ ಸ್ಪೇಸ್ ಇದೆ ನಿಮಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಬಿಡಬೇಕು ನಾವು ಜಾಗ ಅನ್ನೋದನ್ನ ಅದನ್ನ ಬಿಟ್ಟು ನೀವು ಕಟ್ಟಡ ಮಾಡಬೇಕಾಗತ್ತೆ. ಮತ್ತು ಇದರಲ್ಲಿ ಏನು ಬೇಕಾಗುತ್ತೆ ನಿಮಗೆ, ಒಂದು ಬ್ರೀಡಿಂಗೋಸ್ಕರ ರೂಮ್ ಸಪ್ರೇಟ್ ಬೇಕಾಗುತ್ತೆ ನಿಮಗೆ, ಮತ್ತು ಕಿಚನ್ ಬೇಕಾಗುತ್ತೆ ನಿಮಗೆ ಕ್ಲೀನ್ನೆಸ್ಗೆ ಆಗ್ಬೋದು, ಮತ್ತು ಫುಡ್ ಸರ್ವಿಂಗೋಸ್ಕರ ಆಗ್ಬೋದು, ಮತ್ತು ನಿಮಗೆ ವಾಟರ್ ಪ್ರೆಷರ್ ಗನ್ ಮಸ್ಟ್ ಬೇಕಾಗುತ್ತೆ, ಯಾಕಂದ್ರೆ ಕ್ಲೀನ್ನೆಸ್ ತುಂಬ ಇಂಪಾರ್ಟೆಂಟ್ ಇರ್ತದೆ. ಓಕೆನಾ, ಮತ್ತು ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು, ಡಾಗ್ಸ್ಗಳು ನಮಗೆ ಯಾವಾಗ್ಲೂ ಟಿಕ್ಸ್ ಆಗ್ಬೋದು, ಫ್ಲಿಕ್ಸ್ ಆಗ್ಬೋದು, ಇದು ಏನಿದೆ ಡಿಸೀಸ್ ಒಂದರಿಂದ ಒಂದು ಹರಡೋದು ತುಂಬ ಜಾಸ್ತಿ ಇರ್ತದೆ. ಸೊ ಇದರಲ್ಲಿ ನೀವು ಸೆಂಟ್ರ್ ಒಂದು ಗೋಡೆ ಹಾಕ್ಲೇಬೇಕಾಗುತ್ತೆ. ಇನ್ನೊಂದು ಡಾಗ್ಸ್ ಅಟ್ಯಾಚ್ ಇರಲೇಬಾರ್ದು. ಓಕೆನಾ, ಯಾಕಂದರೆ ಒಂದು ಡಾಗ್ಸ್ ಏನಾದ್ರು ಆದ್ರೆ ನೀವು ಬೇಗ ಹಾಸ್ಪಿಟ್ಲಿಗೆ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಬೇಗ ನೀವು ಚೇತರಿಸ್ಕೋಬೋದು. ಸೊ ಕಂಟಿನ್ಯೂಸ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇದರಲ್ಲಿ ನೀವು ಅದಕ್ಕೆ ಏನು 4x4 ಹೈಟ್ ಆಗೋರು ಆಗ್ಬೋದು, 5 ಫೀಟ್ ಆಗ್ಬೋದು, 10 ಫೀಟ್ ಆಗ್ಬೋದು. ಬೇರೆ ಡಾಗ್ಸ್ಗೆ ಇನ್ನೊಂದು ಕಾಂಟ್ಯಾಕ್ಟ್ ಆಗದ ರೀತಿ ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಮತ್ತು ಇದರಲ್ಲಿ ಗಾಳಿ, ನೀರು, ಬೆಳಕು 3 ಮಾತ್ರ ಮಸ್ಟ್ ಅಂಡ್ ಶುಡ್ ಬೇಕಾಗುತ್ತೆ. ಕ್ಲೀನಾಗಿ ಗಾಳಿ ಪಾಸ್ ಆಗ್ತಾ ಇರ್ಬೇಕು ಎಲ್ಲ ಕಡೆಯೂ, ಅದು ಏರ್ ಸರ್ಕ್ಯುಲೇಷನ್ ಇರಬೇಕಾಗುತ್ತೆ. ಮತ್ತು ಮಳೆ ಬಂದರೂ ಡೈರೆಕ್ಟಾಗಿ ಡಾಗ್ಸ್ಗೆ ಮಳೆ ಹೋಗ್ದಿರಂಗೆ, ಮತ್ತು ಚಳಿ ಟೈಮಲ್ಲಿ ಎಲ್ಲ ಸೀಸನಲ್ಲೂ ನೀವು ಡಾಗ್ಸ್ನ ಕೇರ್ ಮಾಡೋ ರೀತಿಲಿ ಇರಬೇಕು ಕೆನಲು, ಅದನ್ನು ನೋಡ್ಕೊಳ್ಳಿ. ಮತ್ತು ಸಮ್ಮರ್ ಟೈಮಲ್ಲಿ ನೀಟಾಗಿ ಫ್ಯಾನ್ ಆಗ್ಬೋದು, ಇಲ್ಲಾಂದರೆ ನಿಮ್ಮ ಏರಿಯಾ ವೈಸ್ ಯಾವ ಥರ ಇರ್ತದೆ, ನಿಮಗೆ ತುಂಬ ಹಾಟ್ ರೇಂಜ್ ಹೋಗ್ತಾರೆ, ಎ ಸಿನೇ ಮೇಂಟೈನ್ ಮಾಡಬೇಕು, ಕೂಲರ್ ಹಾಕ್ಬೇಕಾಗುತ್ತೆ. ಅದು ನಿಮ್ಮ ಕೆಪಾಸಿಟಿ ಇದೆ, ನಾನು ಮಾಡ್ತೀನಿ ಅಂತಂದರೆ ಮಾತ್ರನೇ ಬನ್ನಿ ಫೀಲ್ಡ್ಗೆ. ಓಕೆನಾ, ಮತ್ತು ಸ್ಟ್ಯಾಂಡರ್ಡ್ ಏನು ಸೆಟ್ ಮಾಡಿದ್ದೀವಿ ಕೆನಲ್ನಲ್ಲಿ, ನೀವು ಗೇಟ್ನ ಯಾವ ರೀತಿ ಸೆಟಪ್ ಮಾಡ್ತೀರೋ ಯಾವಾಗಲೂ ಔಟ್ಸೈಡೇ ಇರಬೇಕಾಗುತ್ತೆ ಗೇಟ್. ಯಾಕಂದರೆ ಡಾಗ್ಸ್ ಬರೋದು ಔಟ್ಸೈಡ್ ಅಂದರೆ ಇನ್ಸೈಡ್ ಆಗ್ಬೋದು, ಔಟ್ಸೈಡ್ ಇರಬೇಕಾಗುತ್ತೆ. 4x4 ಕೇಜ್ ಮೈಂಡ್ ಸೆಟ್ಟಲ್ಲಿ ಮಾಡಿಕೊಳ್ಳಿ, ಇದು ಸ್ಟ್ಯಾಂಡರ್ಡ್ ಸೈಜು. ಇಲ್ಲ ಅದಕ್ಕಿಂತ ನೀವು ಮೇಲೆ ಹೋಗ್ಬೋದು, ಮೈನಸ್ ಆಗೋಕ್ಕಾಗಲ್ಲ ಯಾವುದರಿಂದ. ಮತ್ತು ನೀವು ಯಾವ ಬ್ರೀಡ್ ಸೆಲೆಕ್ಷನ್ ಇರ್ತದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಿಮಗೆ ಜಾಯಿಂಟ್ ಬ್ರೀಡಲ್ಲಿ ನಮ್ಮದು ರಾಟ್ ಬರ್ತದೆ, ನಾವೆಲ್ಲ 5x6 ಮಡಗಿದ್ದೀವಿ. ಮತ್ತು ನೀವು ಇನ್ನೂ ನಮಗೆ ಗ್ರೇಟ್ ಡೇನು ಆ ಥರ ಮ್ಯಾಸ್ಟಿಪ್ ಆ ಥರ ಇದೆ, ಇನ್ನೂ 6x6 ಇನ್ನೂ ಜಾಸ್ತಿ ಮಡಗ್ಬೋದು ಸೈಜಲ್ಲಿ. ನಿಮ್ದು ಏನು ವೇರಿಯೇಷನ್ ಆಗುತ್ತೆ ಆ ಸ್ಪೇಸ್ ಮೇಲೆ ಡಿಪೆಂಡ್ ಆಗೋದು. ನೀವು ಎಷ್ಟು ಡಾಗ್ ಮಡಗ್ತೀರಾ, ಎಷ್ಟು ಕೇಜ್ನ, ಮತ್ತು ಎಷ್ಟು ಡಾಗ್ ನನಗೆ ಹೆಲ್ತಿ ಆಗಿರ್ಬೋದು, ಎಷ್ಟು ಡಾಗ್ನ ನಾನು ಮೇಂಟೈನ್ ಮಾಡ್ಬೋದು. ಸೊ ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇದರಲ್ಲಿ ಮೇಯ್ನ್ ಬಂದು ನೀವು ಬ್ರೀಡಿಂಗಲ್ಲಿ ಎಥಿಕ್ಸ್ನ ತುಂಬ ಕಾಪಾಡ್ಕೋಬೇಕಾಗತ್ತೆ. ಕಸ್ಟಮರ್ ಜೊತೆ ವೇ ಆಫ್ ಯು ಟಾಕಿಂಗ್ ಆಗ್ಬೋದು. ಯಾಕಂದರೆ ಮಾರ್ಕೆಟಲ್ಲಿ ಸರ್ವೈ ಆಗಲೇಬೇಕಲ್ಲ. ಇವಾಗ ನಿನ್ನ ಜೊತೆ ನಿನ್ನ ಪಾರ್ಟ್ನರ್ ಇದ್ದಾನೆ ಅಂತಂದ್ರೂ ಅವ್ನ ಪಾರ್ಟ್ನರ್ ಅಲ್ಲ, ಇವಾಗ ಮಾರ್ಕೆಟಿಂಗಲ್ಲಿ ಅವನು ಆಪೋಸಿಟೇ, ಅವ್ನ ಫ್ರೆಂಡ್ ಇರ್ಬೋದು, ಪರ್ಸ್ನಲಿ ಆಗಿ ಫ್ರೆಂಡು. ಒಬ್ಬ ಮಾರ್ಕೆಟಲ್ಲಿ ಇನ್ನೊಬ್ಬ ಬ್ರೀಡಿಂಗ್ ಮಾಡ್ತಾರೆ, ನೀನು ಬ್ರೀಡಿಂಗ್ ಮಾಡ್ತೀವಿ. ಈಗ ನಾವು ಏನೋ ಐಡಿಯಾ ಕೊಡ್ಬೋದಾದ್ರೆ ಸ್ಟ್ರಾಟಜಿ ಅಂತ ಇರೋದು, ಬ್ರೀಡಿಂಗ್ ಸ್ಟ್ರಾಟಜಿ ಅಂತ ಕೆಲವರು ಎಲ್ಲರೂ ಸೆಟ್ ಮಾಡಿ ಮಡಿಕೊಂಡವ್ರೆ. ಇವಾಗ ಯಾರ ಸ್ಟ್ರಾಟಜಿನೂ ಯಾರು ಇದೇ ಥರ ಪಪ್ಪೀಸ್ ಬೇಕಾದ್ರೆ ಇದೇ ಥರ ಕೆನಲಲ್ಲೇ ಸಿಗುತ್ತೆ ಅಂತ ಡಿಮಾಂಡ್ ಇದೆ. ಓಕೆನಾ, ಕೆಲವರು ಕೆನಲ್ಗಳಿದ್ದಾವೆ. ಸೊ ಈ ಥರ ಪಪ್ಪಿ ನಿಮ್ಮ ಇಮ್ಯಾಜಿನೇಷನ್ ಏನಿರ್ತದೆ, ಈ ಥರ ಪಪ್ಪಿ ಅಂದರೆ ಇದೇ ಕೆನಲಲ್ಲೇ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ ಅನ್ನೋ ಇಮ್ಯಾಜಿನೇಷನ್ ಇದೆ. ಅವ್ರು ಏನಾದರೂ ಅವ್ರ ಥರ ಬ್ರೀಡಿಂಗ್ ಸ್ಟ್ಯಾಂಡರ್ಡ್ ಅದು ಸ್ಟ್ರಾಟಜಿ ಮಾಡಿದ್ದಾರೆ. ಆ ಥರ ಎಲ್ಲರೂ ನಾನು ನಿಮ್ಗೆ ಐಡಿಯಾಸ್ಗಳು ಕೊಡ್ಬೋದು. ಓನ್ ಸ್ಟ್ರಾಟಜಿ, ಓನ್ ಐಡಿಯಾಸ್ ಎಲ್ಲ ಅದು ನೀವೇ ಮಾಡ್ಕೋಬೇಕಾಗತ್ತೆ. ಅದನ್ನು ಯಾವ ರೀತಿ ನೀವು ಮಾಡ್ಕೋತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಈ ಪ್ರತಿಯೊಂದು ನಾನು ಕ್ವಶನ್ಗಳು ನಿಮ್ಗೆ ಕೇಳ್ದಂಗೆಲ್ಲ ನಾನು ಹೇಳ್ಕೊಂಡು ಕೂತ್ಕೊಬಿಟ್ರೆ ನನ್ನ ಸ್ಟ್ರಾಟಜಿ ನಿಮ್ಗೆ ಅರ್ಥ ಆಗಲ್ಲ, ನಿಮ್ಮ ಸ್ಟ್ರಾಟಜಿ ನನಗೆ ಅರ್ಥ ಆಗಲ್ಲ. ನಾನೇನು ಐಡಿಯಾಸ್ಗಳು ಕೊಡ್ಬೋದು ಅಷ್ಟೇ. ಓಕೆನಾ, ಇದೇ ಥರ ಮಾಡ್ಬೋದು, ಈ ಥರ ಮಾಡ್ಬೋದು, ನಾನು ಗೈಡೆನ್ಸ್ ಮಾಡ್ಬೋದಿಲ್ಲ, ನಿಮ್ಗೆ ಆದಷ್ಟು ನಾನು ಹೆಲ್ಪ್ ಮಾಡ್ಬೋದು. ಬ್ರೀಡಿಂಗ್ ಒಂದು ಮಾರ್ಕೆಟಿಂಗಲ್ಲಿ ಇವಾಗ ಹೋಗ್ತಾ ಇದೆ. ಯಾವಾಗ ನಮಗೆ ಬಿಸ್ನೆಸ್ ಅನ್ನೋ ಒಂದು ವರ್ಡ್ ಬರ್ತದಲ್ಲ, ಅವಾಗ ಎಲ್ಲರೂ ಬಂದು ಕಾಂಪಿಟೇಟರ್ಲೇ ಹೋಗೋ ಸಾಧ್ಯ. ಯಾಕಂದ್ರೆ ಬಿಸ್ನೆಸ್ಸಲ್ಲಿ ಫ್ರೆಂಡ್ಸ್ ಆಗ್ಬೋದು, ರಿಲೇಟಿವ್ಸ್ ಆಗ್ಬೋದು, ಯಾವುದೂ ಇಂಟರ್ಫಿಯರ್ ಆಗಲ್ಲ ಇದರಲ್ಲಿ. ಬಿಸ್ನೆಸ್ ಅಂದರೆ ಬಿಸ್ನೆಸ್ಸೇ. ಓಕೆನಾ, ಎಲ್ಲರೂ ಅವ್ರವ್ರ ಇದಕ್ಕೋಸ್ಕರನೇ ಓಡಾಡ್ತಿರ್ತಾರೆ. ಸೊ ನೀವು ಮಾಡೋದು ದುಡ್ಡುಗೋಸ್ಕರನೇ, ನಾವು ಮಾಡೋದು ದುಡ್ಡುಗೋಸ್ಕರನೇ. ಇದರಲ್ಲಿ ನಿಮಗೆ ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ಯಾವ ಥರ ಬ್ರೀಡಿಂಗ್ ಮಾಡಬೇಕು, ಯಾವ ಥರ ನಾನು ಸೆಟ್ ಬ್ಯಾಕ್ ಮಾಡಬೇಕು, ಮತ್ತು ಎಷ್ಟು ಇನ್ವೆಸ್ಟ್ ಮಾಡಬೇಕು, ಇದರಲ್ಲಿ ನಿಮಗೆ ಇನ್ಕ್ಲೂಡ್ ಆದಮೇಲೆ ನೀವು ಬ್ರೀಡಿಂಗ್ನ ಸ್ಟಾರ್ಟ್ ಮಾಡ್ಬೋದು.
ಓಕೆನಾ. ಆ, ಇದು ಇವತ್ತಿನ ಟಾಪಿಕ್ ಆಗಿತ್ತು. ಆಲ್ಮೋಸ್ಟ್ ಅದೆಲ್ಲ ಗೊತ್ತಾಗಿದೆ ಅನಿಸುತ್ತೆ ನಿಮಗೆ. ನಾನು ಇನ್ನೊಂದು ನನ್ನ ಪರ್ಸ್ನಲ್ ಆಗಿ ನಾನು ಹೇಳ್ತೀನಿ, ಆದಷ್ಟು ನಿಮ್ಮ ಓನ್ ಬ್ರೀಡಿಂಗಿಂದ ಸ್ಟಾರ್ಟ್ ಮಾಡಿ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಮತ್ತು ಸ್ವಲ್ಪ ಲೇಟ್ ಆಗ್ಬೋದು ಆಯಿತಾ. ನೀವು ಕನ್ಸಿಸ್ಟೆನ್ಸಿಯಿಂದ ನೀಟಾಗಿ ನೀವು ಮಾಡ್ಕೊಂಡ್ರೆ ಇವಾಗ ಒಂದು 6 to 7 ಇಯರ್ಸ್ ಅಂದರೆ ಶಂಕರ್ ಅಂದರೆ ಯಾರೂ ಗೊತ್ತಿರಲಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಆಲ್ ಒಂದು ಅಟ್ಲೀಸ್ಟ್ ಒಂದು 10% ಇಂಡಿಯಾದಲ್ಲಿ 10% ಜನಕ್ಕೆ ಗೊತ್ತು ರೀಚ್ ಆಗಿದೆ ಅಂತ. ಯಾಕಂದ್ರೆ ನಮ್ಮ ಹಾರ್ಡ್ ವರ್ಕು, ನಮ್ಮ ಡೆಡಿಕೇಶನ್ನು, ಇದ್ರ ಮೇಲೆ ಕನ್ಸಿಸ್ಟೆನ್ಸಿ ವರ್ಕ್ ಆಗಿ ಮಾಡಿರೋದಾಗ್ಬೋದು. ಪ್ರತಿಯೊಬ್ಬರು ಅವ್ರವ್ರ ಕಷ್ಟ ಇದ್ದೇ ಇರ್ತದೆ. ಪ್ರತಿಯೊಂದು ಕೆನಲ್ ಹೆಸರು ತಗೊಂಡ್ರೆ ನೀವು, ಅವ್ರು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಆಗಿದೆ ಮತ್ತು ಎಷ್ಟು ವರ್ಷದಿಂದ ಫೀಲ್ಡಲ್ಲಿ ಇದ್ದಾರೆ, ಅವ್ರು ಯಾವ್ಯಾವ ಡಾಗ್ಸ್ ಮಡಗಿದ್ರು, ಎಷ್ಟೆಷ್ಟು ಪ್ರೊಡ್ಯೂಸ್ ಆಗಿದೆ, ಅದೆಲ್ಲನೂ ಇದೆಲ್ಲ ಕನ್ಸಿಡರ್ ಆಗುತ್ತೆ. ಓಕೆನಾ. ಸೊ ನೀವು ಓವರ್ ನೈಟಲ್ಲಿ ಯಾವುದೂ ಆಗಲ್ಲ ಇದರಲ್ಲಿ. ನೀವು ಕಷ್ಟ ಪಡಬೇಕಾಗತ್ತೆ. ಓನ್ ಮೈಂಡ್ ಥಿಂಕಿಂಗ್ ಬೇಕಾಗತ್ತೆ ಇದರಲ್ಲಿ. ಯಾರನ್ನೂ ನೀವು ನಂಬಕ್ಕೆ ಆಗಲ್ಲ ಈ ಟೈಮಲ್ಲಿ. ಬ್ರೀಡಿಂಗ್ ಕೆನಲ್ ಸೆಟಪಲ್ಲಿ ಆಗ್ಬೋದು, ಮತ್ತು ಬ್ರೀಡಿಂಗ್ ನೀವು ಏನು ಮಾರ್ಕೆಟಿಂಗ್ ಇದರಲ್ಲಿ ಆಗ್ಬೋದು, ಅದು ನಿಮ್ಮ ಓನ್ ಸ್ಟ್ರಾಟಜಿ ಇರಬೇಕಾಗತ್ತೆ. ಓಕೆನಾ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಓಕೆ, ನೀವು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಬೇಕು ನಾನು ಅನ್ನೋದಿದ್ರೆ ಕೆನಲ್ಗೆ ಬನ್ನಿ, ಶುರು ಮಾಡಿ, ಸ್ಟಾರ್ಟ್ ಮಾಡಿ. ಒಳ್ಳೆಯದಾಗಲಿ ಎಲ್ರಿಗೂ. ಬಾಯ್. ಥ್ಯಾಂಕ್ ಯು.